ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಶೇಷ ರೆಸಿಪಿ ಮಟನ್ ಸಾಂಬಾರು. ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಬರೋಣ ಬನ್ನಿ. ತುಂಬ ರುಚಿಯಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ನಾಟಿ ಮಟನ್ ತೊಗೊಂಬಂದಿದ್ವಿ ನಾವು. ಸೊ ಇದು ಹೆಚ್ಚು ಕಡಿಮೆ 1.5 kg ಇದೆ. ಸೊ ಇದಕ್ಕೆ ಯಾವ ರೀತಿ ಮಸಾಲೆ ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಒಂದು ಕಟ್ ಮಾಡಿದ್ದು, ಹಾಗೆ ಒಂದು ಕಟ್ ಮಾಡಿದ್ದು ಟೊಮೊಟೊ, 2 ಇಂಚು ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸೊ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು, ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿದೆ. ಸೊ ಇದನ್ನು ಒಂದು ಸೈಡ್ ಇಟ್ಟು, ಮತ್ತು ಈಗ ಇದಕ್ಕೆ ಇನ್ನೊಂದು ಮಸಾಲೆ ಬೇಕು. ಸೊ ಅರ್ಧ ಕಾಯಿ, ಹಾಗೆ ಸ್ವಲ್ಪ ಕಾಳು ಮೆಣಸು, ಒಂದು 1/2 ಸ್ಪೂನು ಲವಂಗ, ಒಂದು 5-6 ಏಲಕ್ಕಿ, ಹಾಗೆ ಚಕ್ಕೆ, ಸ್ವಲ್ಪ ಗಸಗಸೆ 1 ಸ್ಪೂನ್ ಅಷ್ಟು, ಹಾಗೆ 1 ಸ್ಪೂನ್ ಕಡಲೆ. ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಒಂದು ಸೈಡ್ ಇಡಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆನಿಯನ್ನ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ, ಆಮೇಲೆ ನೀಟಾಗಿ ತೊಳೆದಿರೋ ಮಟನ್ನ ಎಲ್ಲ ಹಾಕ್ಬಿಟ್ಟು ಅಷ್ಟು ಹಾಕಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಒಂದು 2 ಸ್ಪೂನು 3 ಸ್ಪೂನು ಖಾರದ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ. ಸೊ ಈಗ ಖಾರ ಹಾಕ್ತಾಯಿದ್ವಿ ಅಂತಂದರೆ, ಆ್ಯಕ್ಚುಲಿ ಕೆಲವೊಬ್ಬರು ಖಾರ ಹಾಕಲ್ಲ, ಇವಾಗ ಹಾಕೋದ್ರಿಂದ ಅದು ನೀಟಾಗಿ ಮಟನಿಗೆ ಖಾರ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗ್ಬಿಟ್ಟು ಖಾರ ಮುಂಚೆನೇ ಹಾಕಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಒಂದು ಸಣ್ಣ ಕಪ್ಪು ನೀರು ಹಾಕಿ ಒಂದು 4-5 ವಿಷಲ್ ಹೊಡ್ಸ್ಕೊಳ್ಳಿ. ಸೊ ವಿಷಲ್ ಆದಮೇಲೆ ಅದಕ್ಕೆ ನಾವು ಏನು ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ, ಸೊ ಆ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಈ ಮುಂಚೆ ಖಾರ ಹಾಕಿರೋದ್ರಿಂದ ಖಾರ ನೀಟಾಗಿ ಹಿಡಿದಿರುತ್ತೆ ಮಟನಿಗೆ. ಸೊ ಈ ಥರ ಕೈ ಆಡಿ ನೀಟಾಗಿ, ಆಮೇಲೆ ಅದರೊಳಗಿರ್ತಕ್ಕಂಥ ಸ್ವಲ್ಪ ನೀರು ಹಾಕಿದೆ. ಹಾಗೆ ಸ್ವಲ್ಪ ಲೈಟಾಗಿ ಫ್ಯಾಟ್ ಇತ್ತು, ಸೊ ಅದನ್ನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ವಿ. ಫ್ಯಾಟ್ ಮುಂಚೆ ಹಾಕಿದರೆ ಕರಗುತ್ತೆ. ಸೊ ಈಗ ಸೆಂಟ್ರಲ್ ಹಾಕೋದ್ರಿಂದ ಅದಂಗೆ ಸಿಗುತ್ತೆ ನಿಮಗೆ ತಿನ್ನೋಕ್ಕೆ. ಸೊ ಇದಾದಮೇಲೆ ನಾವೇನು ಈ ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಸಪ್ರೇಟ್ ಇನ್ನೊಂದು, ಸೊ ಅದನ್ನು ಇವಾಗ ಆ್ಯಡ್ ಮಾಡಿ. ನೀರು ನಿಮಗೆ ಎಷ್ಟು ಬೇಕೋ ಆ ಥರ ನೀರು ಹಾಕ್ಕೊಳ್ಳಿ. ಕೆಲವ್ರಿಗೆ ಗಟ್ಟಿ ಬೇಕಾಗುತ್ತೆ, ಕೆಲವರಿಗೆ ಸಾಂಬಾರು ತೆಳು ಇರಬೇಕು. ಸೊ ಇಲ್ಲಿ ಮೀಡಿಯಮಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸೊ ಫೈನಲಿ ಮಟನ್ ಸಾಂಬಾರು ಈ ರೀತಿ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಲೈಟಾಗಿ ಹಾಕ್ಕೊಳ್ಳಿ, ಹಾಗೆ ಧನಿಯಾ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ. ಸೊ ಇದು 4-5 ವಿಷಲ್ ಹೊಡ್ಸಿರೋದ್ರಿಂದ ಕುಕ್ಕರಲ್ಲಿ ಅರ್ಧ ಬೆಂದಿರುತ್ತೆ. ಸೊ ಈಗ ಲೈಟಾಗಿ ಸ್ವಲ್ಪ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಫೈನಲಿ ಈ ರೀತಿ ಮಟನ್ ಸಾಂಬಾರಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಸೊ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.